ಸೋಂಪುರ ಹೋಬಳಿಯ ಕಂಬಾಳು ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘಕ್ಕೆ ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷೆಯ ಆಯ್ಕೆ ಇಂದು ನಡೆಯಿತು. ಇನ್ನು ಮುಖ್ಯವಾಗಿ ನಡೆದಂತಹ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಶಿಗೋಂಗೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದಂತಹ ಕೆ.ಬಿ. ಪ್ರಭುದೇವ್ ಅಧ್ಯಕ್ಷರಾಗಿ ಹಾಗೂ ಉಪಾಧ್ಯಕ್ಷರಾಗಿ ಭಾಗ್ಯಮ್ಮ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಎಚ್. ನಾಗರಾಜು ತಿಳಿಸಿದರು. ಇನ್ನು ಈ 12 ಜನ ನಿರ್ದೇಶಕ ಸ್ಥಾನದಲ್ಲಿ ಕೇವಲ ಕೆ.ಬಿ. ಪ್ರಭುದೇವ್ ಮಾತ್ರ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ ಹಿನ್ನೆಲೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾದರು. ನೂತನ ಅಧ್ಯಕ್ಷ ಕೆ.ಬಿ. ಪ್ರಭುದೇವ್ ಮಾಧ್ಯಮಗಳೊಂದಿಗೆ ಮಾತನಾಡಿ, ನನ್ನನ್ನು 2ನೇ ಬಾರಿಗೆ ಸಹಕಾರ ಸಂಘದ ಅಧ್ಯಕ್ಷನನ್ನಾಗಿ ಆಯ್ಕೆ ಮಾಡಲು ಎಲ್ಲರೂ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ನಮ್ಮ ಹಿಂದಿನ ಅವಧಿಯಲ್ಲಿ ಮಾಜಿ ಶಾಸಕರಾದ ಕೆ. ಶ್ರೀನಿವಾಸಮೂರ್ತಿ ಅವರು ಹೆಚ್ಚಿನ ಸಹಕಾರ ಹಾಗೂ ಮಾಜಿ ಸಂಸದರಾದ ವೀರಪ್ಪ ಮೊಯ್ಲಿರವರ ಅನುದಾನ ನೀಡಿದ್ದರಿಂದ 3 ಕಟ್ಟಡಗಳನ್ನು ಕಟ್ಟಿದ್ದಲ್ಲದೆ ರೈತ ಸ್ನೇಹಿ ಸಂಘವನ್ನಾಗಿ ಪರಿವರ್ತಿಸಿ ಲಾಭದ ಕಡೆ ಕೊಂಡೊಯ್ದಿದ್ದೇವೆ. ಆದ್ದರಿಂದ ಎಲ್ಲ ಸಹಕಾರಿ ಬಂಧುಗಳು ಚುನಾವಣೆ ಮಾಡಿದರೆ ಚುನಾವಣಾ ವೆಚ್ಚ ಸಂಘಕ್ಕೆ ಹೊರೆಯಾಗುತ್ತದೆ ಎಂದು ದೂರದೃಷ್ಟಿಯಿಂದ ಎಲ್ಲರೂ ಒಗ್ಗಟ್ಟಾಗಿ ಚರ್ಚಿಸಿ ಅವಿರೋಧವಾಗಿ 12 ನಿರ್ದೇಶಕರನ್ನು ಆಯ್ಕೆ ಮಾಡಲಾಗಿದೆ. ಈಗ ನಿರ್ದೇಶಕರುಗಳು ಮತ್ತು ಎನ್ಡಿಎ ಮೈತ್ರಿಕೂಟದ ಮುಖಂಡರು ಮತದಾರರ ಬೆಂಬಲದಿಂದ ಅವಿರೋಧವಾಗಿ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದು, ಮುಂದೆ ಅಧಿಕಾರ ವಿಕೇಂದ್ರೀಕರಣದ ಮೂಲಕ ಇನ್ನೊಂದಿಬ್ಬರಿಗೆ ಅವಕಾಶ ಮಾಡಿಕೊಡುತ್ತೇವೆ ಎಂದು ಕೆ.ಬಿ. ಪ್ರಭುದೇವ್ ಹೇಳಿದ್ದು ಹೀಗೆ. ಇವತ್ತಿನ ದಿವಸ ನಾನೀಗಾಗಲೇ 2ನೇ ಬಾರಿಗೆ ಅಧ್ಯಕ್ಷರ ಸ್ಥಾನಕ್ಕೆ ಅಲಂಕರಿಸ್ತಾ ಇದ್ದೀನಿ. ಇವತ್ತು ನಮ್ಮ ಎಲೆಕ್ಷನ್ನು ಕೂಡ ಇನ್ನೊಂದು ಮಾಡ್ಕೊಂಡಿದ್ದು, ಇನ್ನೊಂದು ಅವಿರೋಧವಾಗಿ ಆಯ್ಕೆ ಮಾಡಿಕೊಂಡು 12 ಜನರು ಕೂಡ ನಾವು ಅವಿರೋಧವಾಗಿ ಆಯ್ಕೆ ಮಾಡಿಕೊಂಡು ಎಲೆಕ್ಷನ್ ಮಾಡಿದ್ದು. ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷರ ಎಲೆಕ್ಷನ್ನು ಕೂಡ ಅವಿರೋಧವಾಗಿ ಆಯ್ಕೆ ಆಗಿದೆ. ಎಲ್ಲರೂ ಕೂಡ ಅಧ್ಯಕ್ಷ ಸ್ಥಾನಕ್ಕೆ ನನ್ನನ್ನು ಸ್ವಾಗತ ಮಾಡಿದ್ದಾರೆ. ಇಲ್ಲಿ ಅಧಿಕಾರ ಮಾಡಪ್ಪ ನೀನೆ ಅಂತ ಅವಕಾಶ ಕೊಟ್ಟಿದ್ದಾರೆ, ಮತ್ತು ಉಪಾಧ್ಯಕ್ಷರಿಗೂ ಅವಕಾಶ ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಸಹಕಾರ ಸಂಘ ಬೆಳೆಯೋದಕ್ಕೆ ನಾವು ತಳಮಟ್ಟದಿಂದಲೂ ನಾವು ಇಲ್ಲಿ ಸಹಕಾರ ನಮ್ಮ ಪೂರ್ಣ ಅವಕಾಶಗಳನ್ನು ನಾವು ಸಹಕಾರ ಸಂಘ 3 ಬಿಲ್ಡಿಂಗ್ ಕಟ್ಟಿ ಒಂದು ವ್ಯವಸ್ಥಿತವಾಗಿ ನಿಲ್ಲುವ ಮಟ್ಟಕ್ಕೆ ನಮ್ಮ ಶ್ರಮ ಭಾಳಷ್ಟು ವಹಿಸಿದ್ದು ನಾವು ಇದಕ್ಕೆ. ಹಾಗಾಗಿ ಇದು ಒಲಿದು ಬಂದ ಒಂದು ಭಾಗ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ. ಜನಗಳು ಅದೇ ನಿಟ್ಟಿನಲ್ಲಿ ಒಂದು ಆಶೀರ್ವಾದ ಮಾಡಿದ್ದಾರೆ. ನಮ್ಮ ಶಿವಗಂಗೆ ಪಂಚಾಯಿತಿಯ ಎಲ್ಲ ನನ್ನ ಮತದಾರರು ಮತ್ತು ನನ್ನ ಎಲ್ಲ ಮುಖಂಡರುಗಳು, ಸ್ನೇಹಿತರು ಎಲ್ಲರೂ ಸೇರಿ ನನಗೆ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈ ಒಂದು ಸ್ಥಾನವನ್ನು ನಾನು ಹೆಚ್ಚಿನ ರೀತಿಯಲ್ಲಿ ಸಂಘ ಬೆಳೆಯೋದಕ್ಕೆ ಅವಕಾಶವನ್ನು ನಾನು ಒತ್ತು ಕೊಟ್ಟು ಬೆಳೆಸೋದಕ್ಕೆ ಪ್ರಯತ್ನ ಪಡ್ತೀನಿ. ಮತ್ತು ಎಲ್ಲ ಸದಸ್ಯರುಗಳು ಕೂಡ ನಾನು ಒಟ್ಟಿನಲ್ಲಿ ತಗೊಂಡು ವ್ಯವಸ್ಥೆ ಮಾಡ್ತೀನಿ. ಒಂದು ಸಂಘದಲ್ಲಿ ಇವತ್ತು ನಾನು ಅಧ್ಯಕ್ಷ ಆಗಿದ್ದೀನಿ. ಮುಂದೆ ಇನ್ನೊಂದಿಬ್ಬರಿಗೆ ಅವಕಾಶ ಕೊಡುವಂಥ ಒಂದು ವ್ಯವಸ್ಥೆನ ನಾನು ಮಾಡ್ತೀನಿ. ಯಾಕೆಂದರೆ ಪೂರ್ತಿ ಅವಕಾಶ ಒಬ್ಬನೇ ಮಾಡೋದು ಏನು ಸರಿ ಇಲ್ಲ ಅಂತ ನನಗೂ ಅನ್ನಿಸ್ತದೆ. ಮುಂದಿನ ಅವಕಾಶಗಳು ಇನ್ನೊಂದಿಬ್ಬರಿಗೆ ಯಾರಿಗಾದರೂ ಕೊಟ್ಟು ಹಂಚಿಕೆ ಮಾಡ್ಕೊಳ್ಳೋಣ. ಅಧ್ಯಕ್ಷ ಉಪಾಧ್ಯಕ್ಷ ಎರಡೂ ಅಂತ ಮಧ್ಯಂತರ ಚುನಾವಣೆ ಮಾಡೋಂಥ ಅವಕಾಶ ಮಾಡ್ಕೊಂಡು ಎಲ್ಲರೂ ಅಧಿಕಾರವನ್ನು ಹಂಚ್ಕೊಳ್ಳೋಣ ಅಂತೇಳಿ ಇದಕ್ಕೆ ಸಹಕಾರ ಕೊಟ್ಟಂಥ ಎಲ್ಲ ನನ್ನ ಸ್ನೇಹಿತರಿಗೂ ಮತ್ತು ಮತ ಬಾಂಧವರಿಗೂ, ನಮ್ಮ ಮುಖಂಡರುಗಳಿಗೂ, ನಮ್ಮ ಡೈರೆಕ್ಟರ್ಗಳಿಗೂ ಎಲ್ಲರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ಈ ಸಂಘ ಸ್ಥಾಪನೆ ಮಾಡಬೇಕಾದ್ರೂ ಈ ಒಂದು ಸೊಸೈಟಿ ಬಿಲ್ಡಿಂಗ್ ಪ್ರಕಾರ ನಮ್ಮ ಶಾಸಕರ ಅನುದಾನ ಭಾಳಷ್ಟು ಇದಕ್ಕೆ ನೆರವಾಗಿದೆ. 3 ಬಿಲ್ಡಿಂಗ್ಗಳನ್ನು ಕಟ್ಟಿದ್ದೀವಿ. 3 ಬಿಲ್ಡಿಂಗಿಗೂ ಅವ್ರ ಅನುದಾನ ಸಿಕ್ಕಿದೆ ನಮಗೆ. ಹಾಗೆ ಒಂದು ನಮ್ಮ ವೀರಪ್ಪ ಮೊಯ್ಲಿ ಅವ್ರದ್ದು ಒಂದು ಅನುದಾನ ಸಿಕ್ಕಿತ್ತು. ಹಿಂದೆಗಡೆ ಅದಕ್ಕೆ ನಾವು ಧ್ವಸ್ತ್ ಮಾಡ್ಕೊಂಡು ನಾವು ಕಟ್ಟಡ ಇದನ್ನು ವಾಲ್ ಫಿಟ್ ಮಾಡಿದ್ವಿ. ಅವ್ರದ್ದು ಒಂದು ಸಹಕಾರ ಸಿಕ್ಕಿತ್ತು. ಹಾಗಾಗಿ ಈಗ ನಮ್ಮ ಶಾಸಕರು ಯಾವತ್ತೂ ನಮ್ಮ ಊರಿಗೆ ಮಾಜಿ ಶಾಸಕರು ಯಾವತ್ತೂ ನಮ್ಮ ಕಂಬಾಳಿಗೆ ಏನೇ ಅನುದಾನ ಕೇಳಿರೂ ಕೊಟ್ಟಿಲ್ಲ ಅಂತ ಹೇಳೋ ರೀತಿನಲ್ಲಿಲ್ಲ. ಇವತ್ತು ಇಲ್ಲಿ ಏನು ಕಾಂಕ್ರೀಟ್ ಆಗಿದೆ, ಇಷ್ಟು ನಯವಾಗಿ ಏನು ನಾವು ಇವತ್ತು ನಿಂತಿದ್ದೀವಿ ಅಂದರೆ ಇದಕ್ಕೆಲ್ಲ ಅವರ ಒಂದು ಅನುದಾನನೇ ಕಾರಣ. ಅವರು ಮತ್ತೆ ನಮಗೆ ಅವರು ಬೇಗ ನಮ್ಮ ಶಾಸಕರಾಗಿ ನಮ್ಮ ಮುಂದೆ ಬಂದು ನಿಂತರೆ ನಮಗೆ ಈಗ ಮೈತ್ರಿ ಪಕ್ಷದಿಂದ ನಾವು ಏನು ಮಾಡ್ಕೊಂಡಿದ್ದೀವಿ, ಮುಂದಿನ ಮೈತ್ರಿನಲ್ಲಿ ಅವರು ಬಂದು ನಿಂತು ನಮಗೆ ಶಾಸಕರಾಗಿ ನಮ್ಮ ಕಷ್ಟ ಸುಖಗಳು ಸ್ಪಂದಿಸ್ತೀವಿ. ಹಾಗೆ ನಮ್ಮ ಜಗಣ್ಣವ್ರು ಈಗ ಬಂದಿದ್ದಾರೆ, ಮೋಹನ್ ಕುಮಾರ್ ಅವರು ಬಂದವರೆ, ಎಲ್ಲ ನಮ್ಮ ಮೈತ್ರಿ ಪಕ್ಷದ ಮುಖಂಡರುಗಳು, NDA ಮೈತ್ರಿ ಮುಖ್ಯದ NDA ಎಲ್ಲ ಅಧ್ಯಕ್ಷರು ಆಗೋದಕ್ಕೆ ಎಲ್ಲ ಸಹಕಾರ ಕೊಟ್ಟಿದ್ದಾರೆ. ಎಲ್ರಿಗೂ ಕೂಡ ಹೀಗೆ ನಮ್ಮ ಮೈತ್ರಿ ಮುಂದುವರೆದಲ್ಲಿ ನಮ್ಮ ಯಾವುದೇ ಒಂದು ಚುನಾವಣೆಗೆ ಯಾವ ಚುನಾವಣೆಗೂ ಕೂಡ ತೊಂದರೆ ಆಗಲ್ಲ ಅನ್ಕೊಂಡಿದ್ದೀವಿ. ನಮ್ಮ ಮೈತ್ರಿ ಭಾಳ ಯಶಸ್ವಿಯಾಗಿ ನಡೀತಾ ಇದೆ. ಇವತ್ತಿನ ಎಲ್ಲ ಸಹಕಾರ ಸಂಘಗಳ ಚುನಾವಣೆ ನೋಡ್ತಾ ಬಂದರೆ
ಭಾಳಷ್ಟು ಮುನ್ನಡೆ ಸಾಧಿಸ್ತಾ ಇದ್ದೀವಿ. ಹಾಗೆ ನಮ್ಮ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಏನಿದೆ ಮೈತ್ರಿನಲ್ಲಿ ಒಗ್ಗಟ್ಟು ಮೆರೆದ್ರೆ ನಮ್ಮ ಮುಂದಿನ ಚುನಾವಣೆಗಳಲ್ಲಿ ಯಾವುದೇ ತೊಂದರೆ ಆಗಲ್ಲ. ನಮ್ಮ ಮೈತ್ರಿ ಹೀಗೆ ಇರಲಿ ಅಂತ ಹೇಳ್ತಾ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳಲ್ಲೂ ನಾನು ಅದನ್ನು ಮನವಿ ಮಾಡ್ಕೊಂತ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಮಾಜಿ ಶಾಸಕ ನೆಲಮಂಗಲದ ಡಾಕ್ಟರ್ ಕೆ ಶ್ರೀನಿವಾಸಮೂರ್ತಿ ಮಾತನಾಡಿ, ಇಲ್ಲಿನ ಮುಖಂಡರುಗಳು ಕಂಬಾಳು ಸಹಕಾರ ಸಂಘದ ಅಭಿವೃದ್ಧಿಗೆ ಹೆಚ್ಚಿನ ಬೆಂಬಲ ನೀಡುತ್ತಿದ್ದು, ಅಧ್ಯಕ್ಷರಾಗಿರುವ ಕೆವಿ ಪ್ರಭುದೇವರವರು ನೇತೃತ್ವದಲ್ಲಿ ಎತ್ತರಕ್ಕೆ ಸಂಘ ಬೆಳೆಯಲಿ, ಮುಂದೆ ಇನ್ನಷ್ಟು ರೈತ ಸ್ನೇಹಿಯಾಗಿ ಕಾರ್ಯನಿರ್ವಹಿಸಲಿ ಎಂದು ಈ ಸಂದರ್ಭದಲ್ಲಿ ಡಾಕ್ಟರ್ ಕೆ ಶ್ರೀನಿವಾಸಮೂರ್ತಿ ಶುಭ ಹಾರೈಸಿದ್ದು ಹೀಗೆ. ನಮ್ಮ ಕಂಬಾಳಿನಲ್ಲಿ ವ್ಯವಸಾಯ ಸೇವಾ ಸಹಕಾರ ಸಂಘದ ಏನು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ನಮ್ಮ ಪ್ರಬಣ್ಣನವರು 2ನೇ ಬಾರಿ ಅಧ್ಯಕ್ಷರಾಗ್ತಾ ಇದ್ದಾರೆ. ತುಂಬ ಒಂದು ಸಂತೋಷದ ವಿಷಯ. ಅದರ ಜೊತೆಯಲ್ಲಿ ಇಲ್ಲಿ ಇರ್ತಕ್ಕಂಥ ಎಲ್ಲ ಸೀನಿಯರ್ ಲೀಡರ್ಸ್ ಇದ್ದಾರೆ. ನಮ್ಮ ಸುರೇಶ್ ಅಣ್ಣ ಇರ್ಬೋದು, ಪ್ರತಿಯೊಬ್ಬರು ಕೂಡ ಸೀನಿಯರ್ಸ್ ಇದ್ದಾರೆ. ಇವರೆಲ್ಲ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಅಭಿವೃದ್ಧಿಗೆ ಬಹಳ ಒತ್ತನ್ನು ಕೊಡ್ತಾ ಇದ್ದಾರೆ. ಇವತ್ತು ನಿಜವಾಗ್ಲೂ ಈ ವ್ಯವಸಾಯ ಸೇವಾ ಸಹಕಾರ ಸಂಘ ಬಹಳಷ್ಟು ಎತ್ತರವಾಗಿ ಬೆಳೆದಿದೆ. ಇನ್ನೂ ಅತಿ ಎತ್ತರವಾಗಿ ಬೆಳೀತಕ್ಕಂಥ ಒಂದು ಕೆಲಸವನ್ನು ನಮ್ಮ ಪ್ರಬಣ್ಣವರು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಅಕ್ಕ ಅವರು ಮತ್ತು ಎಲ್ಲ ಸದಸ್ಯರು, ನಮ್ಮ ದೇವಣ್ಣೆಯವರು ಬಂದಿದ್ದಾರೆ. ಅವರು BDCC ಬ್ಯಾಂಕಿನ ಉಪಾಧ್ಯಕ್ಷರಾಗಿದ್ದರು, ಸದಸ್ಯರಾಗಿದ್ದಾರೆ. ಮತ್ತು ನಾವೆಲ್ಲರೂ ಕೂಡ ಸೇರಿ ಇದಕ್ಕೆ, ಯಾಕೆಂದರೆ ಇದು ನಮ್ಮ ರೈತರ ಒಂದು ಅಭಿವೃದ್ಧಿ. ಇಲ್ಲಿ ವ್ಯವಸಾಯ ಸೇವಾ VSSN ಯಾವ ರೀತಿ ಬೆಳೀತದೋ ಅದು ರೈತರ ಅಭಿವೃದ್ಧಿ. ಆ ರೈತರ ಅಭಿವೃದ್ಧಿಗೆ ನಾವೆಲ್ಲರೂ ಕೂಡ ಒತ್ತನ್ನು ಕೊಟ್ಟು ಇದನ್ನು ಬೆಳೆಸೋಣ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಪ್ರಬಣ್ಣವರು ಅಧ್ಯಕ್ಷರಾಗಿದ್ದಾರೆ. ನಿಜವಾಗ್ಲೂ ಭಾಳ ಒಂದು ಸಂತೋಷದ ವಿಷಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷತೆಗೆ ನಿರ್ದೇಶಕರಾದ ವನಗಂಗ ಶೆಟ್ಟಿ ಸುರೇಶ್, ಬಸವರಾಜು, ಬೈರೇಗೌಡ GM, ಸಿದ್ದರಾಜು ST, ಅಣ್ಣಯ್ಯಪ್ಪ, ಚಂದ್ರಕಲಾ KA, ಶೇಷಾಚಲಮೂರ್ತಿ, ರಾಮಕೃಷ್ಣಯ್ಯ, ನಂಜಪ್ಪ, ದೇವರಾಜುರವರನ್ನು ಸನ್ಮಾನಿಸಲಾಯಿತು. ಇನ್ನು ಈ ವೇಳೆಯಲ್ಲಿ ಹಲವಾರು ಮುಖಂಡರು ಕೂಡ ಶುಭಾಶಯ ಕೋರಿದರು. ಇನ್ನು ಈ ವೇಳೆಯಲ್ಲಿ BDCC ಬ್ಯಾಂಕ್ನ ಮಾಜಿ ಉಪಾಧ್ಯಕ್ಷ ಪಟ್ಟಾಭಿರಾಮಯ್ಯ, ಮಾಚನಹಳ್ಳಿ ಜಯಣ್ಣ, ಸೋಂಪುರ ಸಹಕಾರ ಸಂಘದ ಅಧ್ಯಕ್ಷ ಮೋಹನ್ ಕುಮಾರ್, ಭಾರತೀಪುರ, ವನಗಂಗ ಶೆಟ್ಟಿ ಸುರೇಶ್, ಶಿವಗಂಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಂತೋಷ್, ಮುಖಂಡರಾದ ಮರಿಯಪ್ಪ, ನಾಗೇಶ್ ನಾಯ್ಕ, ತಿಮ್ನಾಯ್ಕನಹಳ್ಳಿ ಉಮೇಶ್, ಪಂಚಾಕ್ಷರಿ, ಪರಮೇಶ್, ಜಗದೀಶ್ ಚೌಧರಿ, ಹನುಮಂತರಾಜು, ಹೊಸಪಳ್ಳಿಯ ವಸಂತ್, ಹೊಸಹಳ್ಳಿ ಬಾಬು, CO ನರಸಿಂಹಮೂರ್ತಿ, ಸಿಬ್ಬಂದಿ ವರ್ಗದವರು ಅಭಿನಂದಿಸಿ ಶುಭಾಶಯ ಕೋರಿದರು. ಇನ್ನು ಈ ಒಂದು ಆಯ್ಕೆ ಪ್ರಕ್ರಿಯೆಯ ದೃಶ್ಯಾವಳಿಗಳು ಹೀಗಿತ್ತು. ವಿಡಿಯೋ ಜೊತೆ KK ರಾಮ್, ಕದಂಬ ಖಡ್ಗ ನ್ಯೂಸ್, ಕಂಬಾಳು, ದಾಬಸ್ಪೇಟೆ.